ಮಕ ಇಲ್ಲ. ಎಷ್ಟು ವರ್ಷ ಅಲ್ಲ ತಿಮ್ಮಕ್ಕ, ಫಿಲಮ್ ಆ್ಯಕ್ಟರು, ಅವ್ರ ಹೆಸರು ಶಿಲ್ಪಾ ಶೆಟ್ಟಿ. ಹೆಂಗ ಅವಳೆ ನಿನ್ನೆ ಹೂನಾ ನೀನು ಎಡಿಟ್ ಮಾಡೋದು ನಿನಗೆ ಬರುತ್ತಾ ರೀ? ದಿಶು ಪುಟ್ಟಿ ಮಾಡೋ ಕೆಲಸ ಇಲ್ಲ. ನಿಮ್ಮ ಮಮ್ಮಿ ನೋಡಿ ಬೆಳಿಗ್ಗೆ ಹೆಂಗೆ ಮಾಡ್ತಿದ್ದೆ. ಏನು ಹೇಳಮ್ಮ? ಇದು ಯಾರು ಇಟ್ಟಿದ್ದು ತಲೆದಿಂಬು? ನಾನು. ಮಕ್ಳ ಮೇಲೆ ಬಲೆ ಪ್ರೀತಿ ಅಲ್ಲ. ಸರಿ ಚೀಟಿ 5,000 ಕಟ್ಬಿಡು. ಚೀಟಿದು ಮತ್ತೆ ಅಷ್ಟು 2,000 ಹಾಕ್ತೀನಿ ಇವಾಗ ಹೆಂಗೆ ಗೊತ್ತೇನು, ಚೀಟಿನೂ 2 ಕಟ್ಕೊಂಬಿಡ್ರಿ. ಹ್ಞೂ ಹಾಕಿರ್ತೀವಿ. ಅಕಸ್ಮಾತ್ ಅಂತವಿದ್ರೆ ಏನೋ ಕೇಳ್ತಾರೆ, ಅದು ಇಲ್ಲ ಆತೈತೆ ಅಂತ. ದಿಶಾ ಸರಿ, ಇಷ್ಟೆಲ್ಲ ಆಯಿತು. ಮಗನ ಸ್ಕೂಲಿಗೆ ಕಳ್ಸೋಣ ಅಂತ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ ನೈಟೇ. ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ದೋಸೆ ಹಿಟ್ಟು ಬೆಳಗ್ಗೆನೇ ಅಕ್ಕಿ ನೆನೆ ಹಾಕ್ಬಿಟ್ಟು ಸಂಜೆ ಕತ್ಲಾಗೋಷ್ಟರಲ್ಲಿ, ಅಂದರೆ 6 o'clock ಒಳಗಡೆನೇ ರುಬ್ಬಿಟ್ಬಿಡ್ಬೇಕು. ಆವಾಗ ಸಖತ್ತಾಗಿ ಬರ್ತೈತೆ ದೋಸೆ. ನಾವು ದೋಸೆಗೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಇಷ್ಟು ಜಾಸ್ತಿ ಸೋಡಾನೂ ಹಾಕಲ್ಲ. ಜಾಸ್ತಿ ಸೋಡಾ ಹಾಕಿದ್ರೆ ಏನೋ ಗ್ಯಾಸ್ಟ್ರಿಕ್ ಥರ ಎಲ್ಲ ಆಗ್ತಿದೆ ಅಂತ. ನನಗೆ ಅಂತೂ ದೋಸೆ ಅವೆಲ್ಲ ತಿಂದರೆ ಎದೆಲೇ ಉರಿತಾನೆ, ಎದೆ ಉರಿ ಆಗ್ಬಿಡ್ತೈತೆ. ನನಗೆ ಇಷ್ಟನೂ ಆಗಲ್ಲ. ಮುದ್ದೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮುದ್ದೆ ಐ ಲವ್ ಮುದ್ದೆ. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂದರೆ ನಾವು ಏನು ದೋಸೆ ಹಿಟ್ಟು ಕಲಿಸ್ಕೋತಿರಲ್ಲ, ಅದಕ್ಕೆ ಉಪ್ಪು ಮತ್ತು ಸೋಡಾ, ಒಂಚೂರು ಶುಗರ್ ಆ್ಯಡ್ ಮಾಡಿಬಿಟ್ರೆ ದೋಸೆ ಚೆನ್ನಾಗಿ ಬರ್ತೈತೆ. ಇದು ಫಸ್ಟ್ ದೋಸೆ, ಅದಕ್ಕೆ ಸ್ವಲ್ಪ ರಫ್ ಬರ್ತೈತೆ. ಒಂಚೂರು ನೀವೇನಾದರೂ ಫಸ್ಟ್ನೇದು ಹಾಗೆ ಬರೋದು. ನೀವು ಏನು ಹಿಂಗಾದರೂ ಮಾಡಿರಿ, ಫಸ್ಟ್ನೇ ಸ್ವಲ್ಪ ರಫ್ ಬಂದೇ ಬರ್ತೈತೆ. ಸೆಕೆಂಡ್ ಒನ್ನಿಂದ ಸಖತ್ತಾಗಿ ಬರ್ತೈತೆ ದೋಸೆ. ನೀವು ನೋಡ್ತಾ ಇರ್ಬೋದು. ಇವಾಗ ನೋಡ್ರಿ, ಸೆಕೆಂಡ್ ಒನ್ ಇದು ಅವನಿಗೆ ತಿನ್ನೋದಕ್ಕೆ ಇವಾಗ ತಿನ್ನಲಿ ಅಂತ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ ಸ್ಮೂತಾಗಿ. ಅದು ಮಧ್ಯ ಇರೋದು ಹೇಳ್ಕೊಬೇಕಿತ್ತು, ಬಟ್ ಟೈಮ್ ಆಗ್ಬಿಟ್ಟೈತೆ. ಅಮ್ಮ ಏನಮ್ಮ ನೀನು ವಿಡಿಯೋ ಮಾಡ್ಕೊಂಡು ನೀನು ಬೇಗನೆ ರೆಡಿ ಮಾಡಲ್ಲಮ್ಮ, ನನಗೆ ಸ್ಕೂಲಿಗೆ ಟೈಮ್ ಆಗೈತಮ್ಮ, ನೀನು ಕಳ್ಸಲ್ಲ ಬಿಡಮ್ಮ ಅಂತೆಲ್ಲ ಜಗಳ ಮಾಡ್ತಿದ್ದ. ಅವನು ಸ್ವಲ್ಪ ಜೋರಾಗಿ ಜಗಳ ಮಾಡ್ತಿದ್ದ. ಸರಿ ಅಂತೇಳಿ ಹಸಿಮೆಣ್ಸಿನ್ಕಾಯಿ ಏನು ಕುರಿತಿರೋದು ಅಂದರೆ ಅದ್ರದ್ದು ಹಸಿ ಸ್ಮೆಲ್ ಹೋಗಲಿ ಅಂತ ಅಷ್ಟೇ ಕಾರಣ. ಆಮೇಲೆ ಕಡಲೆ ಬೀಜನೂ ಅಷ್ಟೇ. ಇವಾಗೆಲ್ಲ ತೆಂಗಿನಕಾಯಿ ಚೆಚ್ಕೊಂಡು ಹಾಕೋಷ್ಟು ಪೇಷನ್ಸು ಇರಲಿಲ್ಲ, ಟೈಮು ಇರಲಿಲ್ಲ. ಹಾಗಾಗಿ ಕಡಲೆ ಪಪ್ಪು ಹಾಕ್ಬಿಟ್ಟು ಮಾಡಿಬಿಡೋಣ, ಟೈಮ್ ಇಲ್ಲ ಅಂತೇಳ್ಬಿಟ್ಟು ನಾನು ಹೋಗೋವಾಗ ಇನ್ನೇನು 7:30 8 ಆಯಿತು ಅನ್ನೋವಾಗ ಅಡುಗೆ ಮಾಡೋಕ್ಕೆ ಇಟ್ಕೋತೀನಿ. ಅದಕ್ಕೆ ಲೇಟ್ ಆಗಿಬಿಡ್ತೈತೆ. ಅವ್ನು ಸರಿ ಬಾಕ್ಸ್ ತಿನ್ನೋದಕ್ಕೆ ಬಾಕ್ಸ್ಗಿನ್ನೂ ರೆಡಿ ಮಾಡಿಲ್ಲ, ತಿನ್ನೋದಕ್ಕೆ ರೆಡಿ ಮಾಡಿದ್ದೀನಿ. ಅವನು ಅಮ್ಮ ನನಗೆ ಟೈಮ್ ಆಯ್ತಮ್ಮ ಬಟ್ಟೆ ಕೊಡಮ್ಮ, ಸಾಕ್ಸ್ ಎಲ್ಲಮ್ಮ ಅಂತೆಲ್ಲ ಬಡ್ಕೋತಿದ್ದ. ನೀವು ಮಕ್ಕಳಿಗೆ ನೀವು ಬಾಕ್ಸಿಗೆ ಟ್ರೈ ಮಾಡ್ತೀರಾ ಅಂದರೆ ಈ ಥರ ಟ್ರೈ ಮಾಡಿಬಿಟ್ರಿ. ಯಾಕಂದರೆ ಹಾಕೋದಕ್ಕೂ ಚೆನ್ನಾಗಿರ್ತೈತೆ. ಅವ್ರಿಗೆ ದೋಸೆ ದೊಡ್ಡದು ಮಾಡಿ ಮುರಿದ್ಬಿಟ್ಟು ಅಂದರೆ ಕಿತ್ಬಿಟ್ಟು ಹಾಕೋದಕ್ಕಿಂತ ಈ ಥರ ಸೆಟ್ ದೋಸೆ ಥರ ಈ ಥರ ಮಾಡಿದ್ರಂತೂ ತುಂಬ ಚೆನ್ನಾಗಿರ್ತೈತೆ. ಇದಕ್ಕೆ ಇನ್ನೂ ಆಲ್ಟ್ರೇಷನ್ ಅಂದರೆ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಬಿಟ್ರೆ ಮೇಲೆ ಇನ್ನೂ ಕಲರಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಫುಲ್ಲು ನೋಡಿದ ತಕ್ಷಣ ಏನೋ ಒಂದು ಸ್ವಲ್ಪ ಕಲರ್ ಅನಿಸಿದ್ರೆ ಅವ್ರು ಇನ್ನೂ ಚೆನ್ನಾಗಿ ತಿಂತಾರೆ. ಹಂಗಾಗಿ ನಾನು ಈ ಥರ ಟ್ರೈ ಮಾಡ್ತೀನಿ. ಅವನಿಗೂ ಈ ಥರನೇ ಇಷ್ಟ. ಇನ್ನೂ ಕಿವಿಗಳೆಲ್ಲ ಇಡ್ಬೋದು, ಅಂದರೆ ಸ್ಮೈಲಿ ಐತಲ್ಲ, ಇದು ಫುಲ್ಲು ರೌಂಡಾಗಿ ಆ ಕಿವಿಗಳಿಟ್ರೆ ಇನ್ನೂ ಅವ್ರು ಇಷ್ಟ ಆಗ್ತೈತೆ. ಇನ್ನೂ ಸ್ವಲ್ಪ ಚಿಕ್ಕದು ಮಾಡಿಬಿಟ್ಟು ಕಿವಿಗಳು ಇಟ್ಬಿಟ್ಟು ಕೊಡ್ಬೋದು. ನಾನು ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ, ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡ್ತೈತೆ ಅಂತ ಹೇಳ್ಬಿಟ್ಟು ಸರಿ ಬೇಗ ಮಾಡಿಬಿಡೋಣ ಅಂಥೇಳಿ ಕೈ ಕಾಲೇ ಆಡ್ತಿಲ್ಲ. ಈ ಕಡೆ ವಿಡಿಯೋ ಮಾಡ್ತಿದ್ದೀನಾ, ಈ ಕಡೆ ರೆಡಿ ಮಾಡ್ಕೊತಿದ್ದೀನಿ, ಕೈ ಕಾಲೇ ಆಡ್ತಿಲ್ಲ. ಸರಿ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಕೊತ್ತಂಬರಿ ಸೊಪ್ಪನ್ನು ಪುದೀನ ತೊಳ್ಕೊಂಡು ಚಟ್ನಿ ಜಾರ್ಗೆ ಹಾಕ್ಕೊಂಡೆ. ಬಟ್ ಏನಂದರೆ ಒಂದು ಆಲ್ಟ್ರೇಷನ್ ಅಂದರೆ ಶುಂಠಿನೂ ಹಾಕ್ತಾರೆ, ಜೀರಿಗೆನೂ ಹಾಕ್ತಾರೆ ಕೆಲವೊಬ್ಬರು. ನನಗೆ ಅದು ಇಷ್ಟ ಆಗಲ್ಲ.
ಏನೋ ಜೀರಿಗೆ ಹಾಕಿದ್ರೆ ಅದು ಸ್ಮೆಲ್ಲೇ ಬೇರೆ ಆಗ್ಬಿಡ್ತೈತೆ, ಟೇಸ್ಟೇ ಬೇರೆ ಆಗ್ತೈತೆ. ಬಟ್ ಭಟ್ರೆಲ್ಲ ಹಾಕ್ತಾರೆ, ನಾನು ನೋಡಿದ್ದೀನಿ. ಇದು ಬೆಳ್ಳುಳ್ಳಿ ಮತ್ತು ನಾನು ಅದೇ ಹುರಿದಿರೋ ಮೆಣಸಿನ್ಕಾಯಿ, ಅದು ಕಡಲೆಬೀಜ ಚಿಪ್ಪೆ ಸುಲ್ಕೋಬೇಕು, ಅಂದರೆ ತಕ್ಕೋಬೇಕು. ಮರದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಇನ್ನೂ ಚಿಪ್ಪೆ ತುಂಬ ಚೆನ್ನಾಗಿ ಓದಿದೆ. ನೋಡಿರಿ, ರೆಡಿ ಆಯಿತು. ದೋಸೆ ರೆಡಿ ಆಯಿತು. ಸರಿ, ಆಫ್ ಮಾಡಿಬಿಟ್ಟು ಚಟ್ನಿ ಒಂದು ಮಾಡಿಬಿಟ್ಟು ಅವನಿಗೆ ಕೊಡೋಣ. ಅಮ್ಮ ನಾನು ಊಟ ಮಾಡಲ್ಲಮ್ಮ ಅಂತ ಬಡ್ಕೋತಿದ್ದ. ಸರಿ, ಕಡಲೆಪಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕಡಲೆಬೀಜ ಅಷ್ಟು ಹಾಕ್ಕೊಂಬಿಡೋಣ, ಬೇಗ ಆಗ್ತೈತೆ. ಆಮೇಲೆ ಉಪ್ಪು, ಹುಣಸೆಹಣ್ಣು ಸಹ ಹಾಕ್ಕೋಬೇಕು. ಹುಣಸೆಹಣ್ಣು ಒಂದಿಷ್ಟೆಷ್ಟು ಹಾಕಿಲ್ಲ ಅಂದರೆ ಅದು ಟೇಸ್ಟೇ ಇರಲ್ಲ. ಹುಣಸೆಹಣ್ಣು ಮಾತ್ರ ಸ್ಕಿಪ್ ಮಾಡೋದೇ ಇಲ್ಲ, ಮಾಡೋದು ಇಲ್ಲ ಯಾರೂ, ಗೊತ್ತಿರ್ತೈತೆ. ಬಟ್ ನೀವು ಏನು ಶಾಪ್ ಹೇಳ್ತಾಳೆ ಅಂತ ಅಂದ್ಕೊಂಡ್ಬಿಡ್ರಿ. ಎಲ್ರೂ ಹಾಕ್ತಾರೆ. ಉಪ್ಪು ಹಾಕಲೇಬೇಕಲ್ಲ. ಹುಣಸೆಹಣ್ಣು ಒಬ್ಬೊಬ್ಬರು ಮೇ ಬಿ ಮಿಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಹಾಕ್ತೀನಿ ಸ್ವಲ್ಪ. ಅದು ನಮ್ಮ ಅಪ್ಪವ್ರ ಮನೆಯಿಂದ ಅವ್ರದ್ದು ಗಿಡ ಐತೆ, ಮರ ಐತೆ, ಅಲ್ಲಿಂದ ಕಳಿಸಿದ್ರು ಲಾಸ್ಟ್ ಟೈಮ್. ನಾನು ಆಲ್ಮೋಸ್ಟ್ ಏನೂ ತರಲ್ಲ, ಬಟ್ ನಮ್ಮಮ್ಮ ಲಾಸ್ಟ್ ಟೈಮ್ ಬಂದಾಗ ಹುಣಸೆಹಣ್ಣು ಅಂತ ತಂದು ಕೊಟ್ಟಿದ್ರು. ನನಗೇನೋ ಅವ್ರ ಮನೆಯಿಂದ ಏನಾದರೂ ತರಬೇಕು ಅಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಅವ್ರು ಚೆನ್ನಾಗಿರಲಿ, ತವ್ರ ಮನೆ ಚೆನ್ನಾಗಿರಬೇಕು ಅನ್ನೋದು ಒಂದೇ ಒಂದು ಕಾನ್ಸೆಪ್ಟು. ಏನಾದರೂ ಕೊಡ್ತೀನಿ, ತಗೊಂಡೋಗು, ಬೇಡಪ್ಪ ನನಗೇನು ಬೇಡ, ಆ ಥರ ನಮ್ಮ ಅಪ್ಪನ ಹತ್ರ ಒಂದು ಸರಿ ಮಾತಾಡಿಸ್ತೀನಿ, ಸಕ್ಕತ್ತಾಗಿ ಮಾತಾಡ್ತಾರೆ. ಸರಿ ಅಂತೇಳಿ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ, ಅದೆಲ್ಲ ಮಾತಾಡೋಕ್ಕೆ ಇವಾಗ ಟೈಮ್ ಇಲ್ಲ. ಸರಿ, ಇದೆಲ್ಲ ಕಡಲೆಬೀಜ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಹೊಟ್ಟೆಲ್ಲ ಸುಳ್ಕೊಂಡು, ಎಲ್ಲರೂ ಹಿಂಗೆ ಮಾಡೋದು, ನೀನೇ ಸ್ಪೆಷಲ್. ನನ್ನ ಡೈಲಿ ರೋಟೀನ್ ರೀ ಇದು, ಅದಕ್ಕೆ ಹೇಳ್ತಿದ್ದೀನಿ. ಎಲ್ಲ ಹಾಕ್ಕೊಂಡು ಇವಾಗ ತೆಂಗಿನಕಾಯಿ ಚೆಚ್ಕೊಂಡು ಅದಕ್ಕೆ ಹಾಕಿ ತುರ್ಕೊಂಡು ಹಾಕೋಷ್ಟು ಟೈಮಂತೂ ಇಲ್ಲವೇ ಇಲ್ಲ. ಹಂಗಾಗಿ ಇರೋದನ್ನೇ ಸಾಕು. ಇದು ತುಂಬ ಚೆನ್ನಾಗಿರ್ತೈತಿ. ಇನ್ನು ಹಸಿಕಾಯಿ ಚಟ್ನಿ ಆದರೆ ಇನ್ನೂ ಸಖತ್ತಾಗಿರ್ತೈತೆ. ನಾನು ಸರಿ ತರಿನೇ ನಾನು ಮಿಕ್ಸಿ ಮಾಡ್ಕೊಳ್ಳೋದು. ಯಾಕಂದರೆ ಫುಲ್ಲು ನುಣ್ಣಗೆ ಮಾಡ್ಕೊಂಡ್ರೆ ಬೇಗ ಹಳ್ಸೋಗ್ತೈತೆ. ಆಮೇಲೆ ಟೇಸ್ಟ್ ವೈಸು ಅಷ್ಟೇ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ತರಿನೇ ರುಬ್ಕೊಳ್ಳೋದು. ತರಿ ರುಬ್ಕೊಂಡ್ರೆ ಈ ಹಸೆ ಕಲ್ಲುಗಳಲ್ಲಿ ರುಬ್ತಿದ್ರಲ್ಲ ಅವಾಗೆಲ್ಲ, ನಮ್ಮ ಅಮ್ಮವ್ರ ಮನೇಲೂ ಐತೆ, ಇಲ್ಲೂ ಐತೆ. ಇಲ್ಲೂ ಹಸಿ ಕಲ್ಲು ಹಾಕ್ಸವ್ರೆ. ಆ ಹಸಿ ಕಲ್ಲು ಅಲ್ಲಿ ರುಬ್ಬಿದಷ್ಟು ಟೇಸ್ಟ್ ಇರ್ತೈತೆ. ಬಟ್ ಅಷ್ಟೊಂದು ಇಲ್ಲ ಅಂದ್ರೂ ಸ್ವಲ್ಪ ಟೇಸ್ಟ್ ಇದ್ದೇ ಇರ್ತೈತೆ. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಟ್ರೈ ಮಾಡಿ. ಅದೆಲ್ಲ ಇಗ್ನೋರ್ ಮಾಡಿ ಮಿಕ್ಸಿನ ಅದು ರಾತ್ರಿ ಅಕ್ಕಿ ಹಿಟ್ಟು ರುಬ್ಬಿಟ್ಟು ಹಂಗೆ ಬಿಟ್ಟಿರೋದಕ್ಕೆ ಆ ಥರ ಐತೆ. ಅದನ್ನ ನೋಡಿ ಸ್ವಲ್ಪ ತರಿಯಾಗಿ ಚೆನ್ನಾಗಿ ಬಂದೈತೆ. ಸರಿ, ಅವನಿಗೆ ಬಾಕ್ಸ್ಗೆ ನೀವು ಏನಾದರೂ ಆಗಲಿ, ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಮಗೆಲ್ಲ ಅವಾಗ ಹಣ್ಣು ಇಲ್ಲ, ಎಂಥದ್ದು ಇಲ್ಲ, ತಿನ್ಕೊಂಡು ಹೋದ, ಮಧ್ಯಾಹ್ನ ಅಲ್ಲಿ ಊಟ ಹಾಕಿದ್ರ ತಿಂದ್ರ ಅಷ್ಟೇ. ಇವ್ರುಗಳಿಗೆ ಸ್ನ್ಯಾಕ್ಸೇ ಆಗಬೇಕು, ಅದು ಹಣ್ಣುಗಳು ತರಕಾರಿನೇ ಆಗಬೇಕು. ಜಂಕ್ ಫುಡ್ಡೆಲ್ಲ ಹಾಕಂಗೆ ಇಲ್ಲ. ಡೈಲಿ ಒಂದೊಂದು ಥರದ್ದು. ಅಟ್ಲೀಸ್ಟ್ ಲಾಸ್ಟಲ್ಲಿ ಸೌತೆಕಾಯಿ ಕಳಿಸ್ಬಿಟ್ರು ಓಕೆ ಅವ್ರಿಗೆ. ಅಂದರೆ ಅವರು ಹೇಳೋದು ಸರಿಯೇ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹೆಲ್ತಿಯಾಗಿರಲಿ ಅಂತ ಅವರು ಹೇಳ್ತಾರೆ. ಅದಕ್ಕೆ ಆರೆಂಜ್ ಇತ್ತು ಮನೇಲಿ, ಇನ್ನೂ ಪಪ್ಪಾಯ ಇತ್ತು, ಅದು ಫುಲ್ಲು ದೊಡ್ಡದಿತ್ತು ಅಂತೇಳಿ ಅದನ್ನೆಲ್ಲ ಕುಯ್ದು ಹಾಕುವಷ್ಟು ಟೈಮೂ ಇರಲಿಲ್ಲ. ದೋಸೆ ನೋಡಿ, ಅದು ಬಾಕ್ಸ್ಗೂ ಹಿಡಿಸ್ತೈತೆ, ಬಟ್ ತಿನ್ನೋಕ್ಕೂ ಅವನಿಗೆ ಕಿತ್ಬಿಟ್ಟು ಹಾಕೋದಕ್ಕಿಂತ ಇದು ಬೆಸ್ಟ್ ವೇ ಅನ್ನಿಸ್ತು. ಹಾಗಾಗಿ ಎಲ್ಲ ಹಾಕ್ಬಿಟ್ಟು ನೀರು ಬಾಟ್ಲೆಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಅದು ಎಲ್ಲ ಮಾಡೋಷ್ಟರಲ್ಲಿ ಟೈಮೇ ಆಗೋಯ್ತು. ಅವನು ಬೇರೆ ಬಡ್ಕೋತಿದ್ದ, ನೀನು ಯಾವಾಗಮ್ಮ ರೆಡಿ ಆಗ್ತೀಯಾ, ನಾನೇನೋ ರೆಡಿ ಆಯಿತು, ನೀನು ಯಾವಾಗ ಆಗ್ತೀಯಾ ಅಂತ ಬಡ್ಕೊತಿದ್ದ. ಕೈಯಲ್ಲೇ ತಿನ್ನೋದಾಗಲಿ, ಅವನಿಗೆ ಸ್ಪೂನು ಮತ್ತು ಮ್ಯಾಗಿ ಸ್ಪೂನ್ ಬರ್ತಿತ್ತ, ಅದು ನಾರ್ಮಲ್ ಸ್ಪೂನ್ ಹಾಕಲೇಬೇಕು. ಅದರಲ್ಲಿ ಏನೂ ಯೂಸ್ ಇಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಅವ್ನು ಕೇಳ್ತಾನೆ, ಏನಕ್ಕಮ್ಮ ಹಾಕಿಲ್ಲ ನೀನು ಸ್ಪೂನ್ನ, ಯಾಕಮ್ಮ ಹಾಕಿಲ್ಲ. ನ್ಯಾಪ್ಕಿನ್ ಅಂತೂ ಅಲ್ಲಿ ಸ್ಕೂಲಲ್ಲಿ ಹೆಂಗೆ ಅಂದರೆ ಅವರು ಅದ್ರ ಮೇಲೇ ತಿಂದ್ಬಿಟ್ಟು ಒಂದು ಹಗ್ಲೂ ಕೆಳಗಡೆ ಅಂದರೆ ಕ್ಲಾಸ್ ರೂಮಲ್ಲೇ ತಿನ್ನೋದ್ರಿಂದ ಕೆಳಗಡೆ ಏನೂ ಬೀಳೋಂಗಿಲ್ಲ. ಹಾಗಾಗಿ ಎಲ್ಲ ವಾಪಸ್ ರಿಟರ್ನ್ ಕಳಿಸ್ತಾರೆ ಮನೆಗೆ. ಎಲ್ಲ ಫುಲ್ ರೆಡಿ ಆಯಿತು. ಅವ್ನು ಎಲ್ಲೋ ಜೆ ಸಿ ಪಿ ಅಂದರೆ ತುಂಬಾ ಇಷ್ಟ. ಅವ್ರ ಅಜ್ಜಿ ಅವರು ನನ್ನ ಚಿಕ್ಕ ಮಗನ್ನ ಎತ್ಕೊಂಡು ಹೋಗಿರೋದು. ಜೆ ಸಿ ಪಿನ ನೋಡೋಕೆ ಹೋಗ್ಬಿಟ್ಟವನೆ. ಏನು ಹುಡುಗರು. ಸರಿ ಬಂದ, ಏನಕ್ಕೋ ಹೋಗಿದ್ದು ಅಂದರೆ
ಅಮ್ಮ ಅಜ್ಜಿ ಹೋಗಿತ್ತು ಅದಕ್ಕೆ ನಾನು ಹೋಗಿದ್ದೆ ಅಮ್ಮ ಅಂತ ಹೇಳ್ದೆ. ಅವನು ಗಾಡಿ ಮ್ಯಾಟ್ ಹೋಗೈತೆ ತಗೊಂಬಂದು ಹಾಕು ಅಂತಂದರೆ ಮ್ಯಾಟು ತಂದು ಹಾಕ್ದ. ಸರಿ ಅಂತೇಳಿ ಹೋದ್ರಿ. ನಾವು ಎಲ್ಲ ಹೋಗಿ ಅಲ್ಲಿ ಆಕ್ಸಿಡೆಂಟ್ ಏನೋ ಆಗಿತ್ತು ನಾವು ಹೋಗೋ ದಾರಿಲಿ. ಅಲ್ಲಿ ತುಂಬ ಜನ ಇದ್ದರು ಅಂತ ಅಲ್ಲೇ ಒಂದು ವಿಡಿಯೋ ಮಾಡಿಕೊಂಡು ನಾನು ಏನಾಗಿತ್ತು ಏನು ಅಂತ ನಾನೇನು ಕೇಳೋಕ್ಕೆ ಹೋಗಿಲ್ಲ. ಆಮೇಲೆ ನೋಡಲೂ ಇಲ್ಲ. ನನಗೊಂದು ಸ್ವಲ್ಪ ಭಯ ಆ ಥರದ್ದೆಲ್ಲ ಅಂದರೆ. ನಾನು ಏನು ನೋಡೋಕ್ಕೆ ಹೋಗಲ್ಲ. ಆಂಬುಲೆನ್ಸ್ ಬಂತು, ಆಂಬುಲೆನ್ಸ್ ಸೌಂಡ್ ಅಂದ್ರೇ ಸ್ವಲ್ಪ ಭಯ. ಇನ್ನೂ ಕೇಳಬೇಕಾ? ಸರಿ ಏನಾದರೂ ಆಗಲಿ ಸೇಫಾಗಿ ಓಡಾಡ್ರಿ. ನಾನಂತೂ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಕೊತೀನಿ. ಇವಾಗೆಲ್ಲ ಕಡ್ಡಾಯ ಮಾಡಿಬಿಟ್ಟವ್ರೆ. ಇಷ್ಟು ದಿನ ಆಗೈತೆ ನಾನು ಗಾಡಿ ತೊಗೊಂಡು ಅರೌಂಡ್ 2000 ಪ್ರೆಗ್ನೆಂಟ್ ಇದ್ದಾಗೆಲ್ಲ ಓಡಿಸ್ತಿದ್ದೆ. ಒಂದು ಡೇನು ನಾನು ಯಾವತ್ತೂ ಬಿದ್ದಿಲ್ಲ. ಅದೊಂದು ಗಾಡ್ ಗಿಫ್ಟ್ ಅಂದರೆ ಆಶೀರ್ವಾದ ಅಂತ ಹೇಳ್ಬೋದು. ನಾನು ಯಾವತ್ತೂ ಬಿದ್ದೇ ಇಲ್ಲ. ಬೀಳಬಾರ್ದಪ್ಪ, ರಾಯರಿದ್ದಾರೆ ಅಂತ ಒಂದು ಹೋಪ್. ಆಮೇಲೆ ಯಾರಿಗೆ ಏನಾಗಿತ್ತು ಅಂತ ಗೊತ್ತಿಲ್ಲ ಪಾಪ. ಏನು ಮಾಡೋದು? ಈಚೆ ಬಂದರೆ ನಾವು ಮನೆಗೆ ತಿರುಗಿ ರಿಟರ್ನ್ ಹೋಗ್ತೀರಿ ಅಂತಲೂ ಗೊತ್ತಾಗಲ್ಲ. ಯಾರ್ಯಾರ ಹಣೆ ಬರ ಏನೇನು ಇದೆಯೋ ಅದಂತೂ ಗೊತ್ತಿಲ್ಲ. ಸರಿ ಅಂತೇಳಿ ಇವನು ಏನಮ್ಮ ನೀನು ಇಲ್ಲೂ ವಿಡಿಯೋ ಮಾಡ್ತೀಯ, ದಾರಿಲ್ಲೂ ವಿಡಿಯೋ ಮಾಡ್ತೀಯ, ಮನೆಯಲ್ಲೂ ವಿಡಿಯೋ ಮಾಡ್ತಿದ್ದೆ, ಏನಮ್ಮ ನಿನ್ನ ಕತೆ ಅಂತ ಹೇಳ್ತಿದ್ದ. ಆಮೇಲೆ ಅವನು ಯಾರೋ ಇನ್ನೊಬ್ರು ಆ ಥರ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ರಂತೆ. ಅವನು ಹೇಳ್ದ, ಅಮ್ಮ ಅವರು ಯಾಕೋ ವಿಡಿಯೋ ಮಾಡ್ತಾವ್ರಮ್ಮ ಅಂದರೆ. ಅವರೂ ಈ ಥರನೇ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದರೆ ಅದರಿಂದ ಏನು ಸುಮ್ಮನೆನೋ ಅದೊಂದು ಫ್ಯಾಷನ್ ಅಂತಂದರೆ. ಮತ್ತು ನೀನು ಮಾಡಮ್ಮ ಅಂತಂದ. ಸರಿ ಟೈಮ್ ಆಯಿತು ಅಂತೇಳಿ ಅವನು ಸ್ಕೂಲ್ ಹತ್ರ ಬಿಟ್ಬಿಡಮ್ಮ ಅಂದ. ಸ್ಕೂಲ್ ಹತ್ರ ಅಂದರೆ ಮೇನ್ ಗೇಟಿಂದ ಬಿಡಬೇಕು, ಇಲ್ಲಾದರೆ ಶಾರ್ಟ್ ಕಟ್ಟು. ಇಲ್ಲೇ ಬಿಟ್ಬಿಟ್ರೆ ಹಿಂಗೆ ಹೋಗ್ಬಿಡ್ತಾನೆ. ಟೈಮ್ ಬೆಲ್ ಬೇರೆ ಆಗಿತ್ತು. ಪಿ ಟಿ ಸರ್ ಆರನ್ ಅಂದರೆ ಪಿ ಓದ್ತಾಯಿದ್ರು. ಸರಿ ಅದೆಲ್ಲ ಆಗಲ್ಲ ಅಂತೇಳಿ ಹಿಂಗೆ ಹೋಗ್ಬಿಡು ಮಗ, ನಾನು ಮನೆಗೆ ಹೋಗ್ತೀನಿ ಅಂದರೆ ಅವ್ನು ಮುಂಚ್ಕೊಂಡು ಸರಿ ಬಾಯಿ ಸಹ ಹೇಳಲಿಲ್ಲ, ಹಂಗೆ ಹೋದ. ಏನೋ ಮಾಡೋಕ್ಕಾಗಲ್ಲ. ಅವ್ನು ಹಂಗಾಸೆಲ್ಲ ಬಿಡೋಷ್ಟು ಪೇಷನ್ಸು ಇರಲಿಲ್ಲ. ಮತ್ತು ಸುತ್ತಾಕೊಂಡು ಹೋಗಿ ಬಿಡಬೇಕು ಅಲ್ಲಿಗೆ. ಹಾಗಾಗಿ ನಾನು ಮನೆ ಹತ್ರ ಬಂದೆ. JCP ಬಂದು ಮನೆ ಹತ್ರ ಐತೆ. ಅಲ್ಲಿ ನಮ್ಮ ಮನೆಗೆ ಹೋಗಿ ಅಡ್ಡ ದಾರಿ ಅಂದರೆ ದಾರಿಗೆ ಅಡ್ಡವಾಗಿ ನಿಲ್ಲಿಸಿದ್ದ. ಅವನು ಡ್ರೈವರ್ ಹಿಂದಿಯವನು ಹೇಳ್ದೆ, ಇರಲಿ ಬಿಡು ನಾನು ಹಿಂಗೆ ಹೋಗ್ತೀನಿ ಅಂತ ಹೇಳಿದೆ. ಸರಿ ಅಂತೇಳಿ ನನ್ನ ದೊಡ್ಡ ಮಗ ಇದ್ದಿದ್ರೆ ಫುಲ್ JCP ಅಂದರೆ ಅವ್ನಿಗೆ ತುಂಬಾ ಇಷ್ಟ. ಅವನು ತುಂಬ ಖುಷಿ ಪಟ್ಬಿಡ್ತಿದ್ದ. ಅದೇನೋ ಅವತ್ತಿಂದನೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ಅಷ್ಟೇ, ದೊಡ್ಡವರು ಅಷ್ಟೇ. JCP ಬಂದರೆ ನಿಂತ್ಕೊಂಡು ನೋಡ್ತಾರೆ ಯಾರಾದರೂ ಆಗಲಿ. JCP ಏನಾದರೂ ಕೆಲಸ ಮಾಡ್ತಿದ್ರೆ ನಿಂತ್ಕೊಂಡು ನೋಡ್ತಾರೆ. ಎಲ್ಲಾದರೂ ದಾರಿಲಿ JCP ಕೆಲಸ ಮಾಡ್ತಿದ್ರೆ ನಿಂತ್ಕೊಂಡು ನೋಡೋದು ಏನಾಯಿತು ಅಂತೆಲ್ಲ. ಅದು ಅಂಗನವಾಡಿ ಐತೆ, ಅಂಗನವಾಡಿ ಹಿಂದೆ ಏನೋ ಗಿಡ ಕೀಳ್ಸೋದು ಗೌರ್ಮೆಂಟಿಂದ. ಯಾಕೆ ತಿಮ್ಮಕ್ಕ ನೀನು ಬೇಡ ಅಂದಿದ್ದು? వయసంతా అయిపోయింది. వయసు అయిపోతే వీడియో చేయరాదా? అయ్యో దేవురే. తిమ్మక్క ಬರ್ರಿ ಇಲ್ಲಿ ಬಾ ನೋಡೋಣ ನಿನ್ನಂಗ. ನಿಮ್ಮ ಯಜಮಾನ್ರಿಗೆ ನೋಡ್ಸ್ಬೇಕಂತೆ ನೋಡು. ಗಂಗರಾಜ್ ಅಣ್ಣಂಗೆ ಕಳಿಸ್ತೀನಿ ಬಾ. ಓ ಅಶ್ವಿನಿಗೆ ನೋಡಿಸ್ತೀನಿ ಬಾ ತಿಮ್ಮಕ್ಕ. ಇರ್ಲಿ ಬಿಡ್ತಿಮ್ಮಕ್ಕ, ಚೆನ್ನಾಗಿದ್ದಿ. ಸಾಕು ಬಿಡ್ತಿಮ್ಮಕ್ಕ, ಏನು ವಯಸ್ಸಾಯ್ತು, ಇನ್ನು ಸೊಸೆ ಬರೋ ಹೊತ್ತಾಯ್ತು ನಿನಗೆ ಅಷ್ಟೇ. 50 ದಾಟೈತೆ ತಿಮ್ಮಕ್ಕ. ಹೌದಾ ತಿಮ್ಮಕ್ಕ? ಇಲ್ಲ ಎಷ್ಟು ವರ್ಷ ಅಲ್ಲ ತಿಮ್ಮಕ್ಕ. ಫಿಲಮ್ ಆ್ಯಕ್ಟರು ಅವ್ರ ಹೆಸರು ಶಿಲ್ಪಾ ಶೆಟ್ಟಿ. ಹೆಂಗ ಅವಳೆ ನಿನ್ನ ಏಜ್? ಹೌನಾ? ನೀನು ನೋಡ್ತಿಮ್ಮಕ್ಕ ಈ ವಯಸ್ಸಿಗೆ. ತಿಮ್ಮಕ್ಕ ಐಬ್ರೋ ಮಾಡ್ತೀನಿ ಬಾ ತಿಮ್ಮಕ್ಕ ನಾನೇ. ಅಲ್ಲ ಐಬ್ರೋ ಇಲ್ಲೇ ಮಾಡ್ತಾರಲ್ಲ.